ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಸೊ ಕೆಇದಿಂದ ಮೊದಲನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಜೋರ್ದಾರಾಗಿ ನಡೀತಾ ಇದೆ. ನಿಮ್ಮಗಳಿಗೆ ಕೂಡ ಯಾರಿಗೆಲ್ಲ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿರಿ ಅವ್ರುಗಳಿಗೆ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಇದನ್ನು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಅದಕ್ಕೆ ₹750 ಪೇ ಮಾಡಬೇಕಾಗತ್ತೆ. ಅದಕ್ಕೆ ನೀವು ನೆಫ್ಟ್ ಮತ್ತು RTGS ಮುಖಾಂತರ ನಿಮ್ಮ ಚೆಕ್ಕನ್ನು ತೊಗೊಂಡು ಸಂಬಂಧಪಟ್ಟಂಥ ಒಂದು ಚಲನ ಪ್ರಿಂಟ್ ತೊಗೊಂಡು ಹೋಗಿ ನಾಳೆಗೆ ನೀವು ಪೇಮೆಂಟನ್ನು ಮಾಡ್ತೀರಿ. ನಿಮ್ಮ ಒಂದು ಬ್ಯಾಂಕಿಂದ ಕೆಇಗೆ ಟ್ರಾನ್ಸ್ಫರ್ ಮಾಡುವಂಥ ಪ್ರಕ್ರಿಯೆಯನ್ನು ಆಲ್ರೆಡಿ ನಿಮಗೆ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ್ರೆ ಅದರ ರೂಲ್ಸ್ ರೆಗ್ಯುಲೇಷನ್ ಏನೆಲ್ಲ ಇರುತ್ತೆ, ಚಾಯ್ಸ್ 2 ಆಯ್ಕೆ ಯಾಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಅವ್ರು ಕೊಟ್ಟಿರುವಂಥ ಗೈಡ್ಲೈನ್ಸನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ನಾನು ಅದ್ರ ಬಗ್ಗೆ ಸುಮಾರು ಹಾಕಿದ್ದೀನಿ, ಆದರೂ ಕೂಡ ಸಣ್ಣ ಲಿಟಲ್ ಬಿಟ್ ಕನ್ಫ್ಯೂಷನ್ ಇದೆ ವಿದ್ಯಾರ್ಥಿಗಳಲ್ಲಿ. ಸೊ ಹೀಗಾಗಿ ಇದನ್ನು ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸದ್ಯಕ್ಕೆ ನಾನು ಚಾಯ್ಸ್ 2 ಒಂದು ಸರ್ಕ್ಯುಲರ್ದಲ್ಲಿದ್ದೀನಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಏನೆಲ್ಲ ನಮ್ಮಗಳಿಗೆ ಮಾಡಬೇಕಾಗುತ್ತೆ. ನಾನು ಇದರಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳದ್ದು ಏನನ್ನು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ನನಗೆ BSc ನರ್ಸಿಂಗ್ ಸಂಬಂಧಿಸಿದಂತಹ ಒಂದು ಏನಿದೆ ಅದನ್ನು ಮಾತ್ರ ಪಾಯಿಂಟ್ಗಳಲ್ಲಿ ಪಾಯಿಂಟ್ ಮಾಡ್ತೀನಿ. ಚಾಯ್ಸ್ 2 ಸೆಲೆಕ್ಟ್ ಯಾಕೆ ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಏನೆಲ್ಲ ಮುಂದಿನ ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ನೋಡಿ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾಕೆ ಮಾಡ್ಕೊತಾರೆ ಅಂತಂದರೆ, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನಾನು ಇನ್ನೂ ಉತ್ತಮ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಅಂದರೆ ಈಗ ನನಗೆ ಕಾಲೇಜ್ ಇಷ್ಟ ಆಗಿದೆ, ಹೌದಾ? ಸೊ ನನಗೆ ಇಷ್ಟ ಆಗಿದೆ ಕಾಲೇಜು, ಆದರೂ ಕೂಡ ನನಗೆ ಅತಿ ಆಸೆ ಜಾಸ್ತಿ ಇದೆ. ಇದಕ್ಕಿಂತ ಒಳ್ಳೆಯ ಕಾಲೇಜಲ್ಲಿ ನನಗೆ ತುಂಬ ಹೋಪ್ ಇದೆ. ಸೊ ಹೀಗಾಗಿ ನನಗೆ ಪಕ್ಕದಲ್ಲಿ ಇರೋದಕ್ಕಿಂತ ನನಗೆ ದೂರದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದರ ಸಲುವಾಗಿ ನಾನು ದೂರದಲ್ಲಿರೋದು ಇನ್ನೊಂದು ಸಲ ಹೋಗಿ ನೋಡ್ಕೊಂಬರ್ತೀನಿ. ಹೀಗಾಗಿ ನನಗೆ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಅಂತ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಚಾಯ್ಸ್ 2 ಮಾಡ್ಕೊಳ್ಳೋ ಮೀನಿಂಗ್ ಒಂದೇ ಒಂದು, ನನಗೆ ಸೀಟ್ ಸಿಕ್ಕಿದೆ, ಆದರೆ ಇದಕ್ಕಿಂತ ಒಳ್ಳೆಯ ಕಾಲೇಜ್ ಸಿಗಬಹುದಲ್ಲ ನನಗೆ. ಯಾಕಂದರೆ ಮೇಲ್ಭಾಗದಲ್ಲಿ ಉದಾಹರಣೆಗೆ 1, 2, 3 ಮೂರನೇ ಕಾಲೇಜ್ ಸಿಕ್ಕಿದೆ, ಆದರೆ 1ನೇ ಕಾಲೇಜ್ ನನಗೆ ತುಂಬ ಇಷ್ಟ ಇತ್ತು. ಆದರೆ ಇನ್ನೊಂದು ಸಲ ಟ್ರೈ ಮಾಡೋಣ, 1ನೇ ಕಾಲೇಜ್ ಯಾಕೆ ಸಿಗಬಾರ್ದು ನನಗೆ ಅಂತ ನಿಮ್ಮಲ್ಲಿ ಆಸೆ ಇದ್ದರೆ, ಸೊ ಅದಕ್ಕೆ ನೀವೇನು ಮಾಡಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಓಕೆ, ಆಮೇಲೆ ಇಲ್ಲಿ ಒಂದಷ್ಟು ಏನಿದಾವಪ್ಪ ಅಂತಂದರೆ ನಿಯಮಗಳು ಇದಾವೆ. ಕೆಇದವರು ಸ್ವಲ್ಪ ನಿಯಮಗಳನ್ನು ಹಾಕಿದ್ದಾರೆ. ಏನಂದರೆ, ಅಭ್ಯರ್ಥಿ UG ನೀಟ್ ಕೋರ್ಸ್ಗಳಾದ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಸೀಟುಗಳಲ್ಲಿ ಮೊದಲನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಅಥವಾ ಯಾವುದೇ ಕಾಸ್ಟ್ ಕೆಟಗರಿ ಒಳಗಡೆ 2ನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕ ಪಾವತಿಸಬೇಕು. ಇದು ನೀಟ್ ಅಭ್ಯರ್ಥಿಗಳಿಗೆ, ಮೆಡಿಕಲ್ ಅಭ್ಯರ್ಥಿಗಳಿಗೆ ದುಡ್ಡು ಕೊಡಬೇಕ್ರಿಪ್ಪ, ನೀವು ಮಖ ತೋರಿಸ್ಬೇಕಂದ್ರೆ ರೊಕ್ಕ ಕೊಡಬೇಕ್ರಿ ಅಂತ ಹೇಳ್ತಾ ಇದ್ದಾರೆ ಇವರು. ಅಂದರೆ ದುಡ್ಡು ಪೇ ಮಾಡಬೇಕಾಗತ್ತೆ, ನಿಗದಿತ ಶುಲ್ಕ ಕೊಟ್ಟು ನೀವು 2ನೇ ರೌಂಡಿಗೆ ಹೋಗಬೇಕು. ನಾನಿಲ್ಲಿ ಮತ್ತು ಇನ್ನೊಂದಿದೆ ನಮ್ಮದು 2ನೇ ಪಾಯಿಂಟ್. ನಮ್ಮ ಅಭ್ಯರ್ಥಿಗಳಿಗೆ UGCET ಕೋರ್ಸ್ಗಳಾದ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಫಾರ್ಮಾ ಸೈನ್ಸು, ವೆಟರ್ನರಿ, B.Pharma, BSc ನರ್ಸಿಂಗು, ನ್ಯಾಚುರೋಪತಿ, ಯೋಗ ಮೊದಲನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಯಾವುದೇ ಕಾಸ್ಟ್ ಕೆಟಗರಿ ಒಳಗಡೆ ಸೀಟ್ ಹಂಚಿಕೆಯಾದಲ್ಲಿ ಶುಲ್ಕ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ನೋಡೋಕ್ಕೆ ನಿಮ್ಗೆ ಬೇರೆ ಒಂದು 2ನೇ ರೌಂಡಿಗೆ ಅಂದರೆ ನೀವು ಇಲ್ಲಿ ಯಾವುದೇ ಥರ ಅಂತ ಡಿಸಿಪ್ಲಿನ್ ಇದರೊಳಗಡೆ ಸೀಟ್ ಸಿಕ್ಕರೂ ಕೂಡ ನೀವು ಇದು ಶುಲ್ಕವನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲರಿ ಇಲ್ಲಿ. ಓಕೆ, ಸೊ ಆದರೆ ಈ ಮೆಡಿಕಲ್ ಸ್ಟೂಡೆಂಟಿಗೆ ದುಡ್ಡು ಕೊಡಬೇಕಾಗ್ತದೆ ರೀ. ಅವ್ರಿಗೇನೋ ಕಾಷನ್ ಫೀಸ್ ಇದೆ ರೀ. 3ನೇ ಪಾಯಿಂಟ್ನಾಗ ಹೇಳ್ತಾರೆ ನೋಡ್ರಿ ಅವರು, ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಫಾರ್ಮಾ, ವೆಟರ್ನರಿ, BSc ನರ್ಸಿಂಗ್, ನ್ಯಾಚುರೋಪತಿ, ಯೋಗ ಹಂಚಿಕೆ ಮಾಡಿಕೊಂಡ ಒಂದು ವೇಳೆ ವೈದ್ಯಕೀಯ ಕೋರ್ಸ್ಗಳೇ ಈಗಾಗಲೇ ದಾಖಲಿಸಿರು, ಅಂದರೆ ಇವರು BSc ನರ್ಸಿಂಗ್ ಜೊತೆಗೆ ಏನಾದರೂ MBBS ಮಾಡಿದರೆ, MBBS ಆಪ್ಷನ್ ಎಂಟ್ರಿ ಮಾಡಿದರೆ ಅವರುಗಳು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಕಾಷನ್ ಡಿಪಾಸಿಟನ್ನು ಅವರು ಪಾವತಿಸಬೇಕು. ಅಂದರೆ BSc ನರ್ಸಿಂಗ್ ಜೊತೆಗೆ ನೀವೇನಾದರೂ MBBS ಆಪ್ಷನ್ ಎಂಟ್ರಿ ಮಾಡಿದರೆ ಕಾಷನ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಾಷನ್ ಫೀ ಯಾರಿಗಪ್ಪ ಅಂತಂದರೆ, ಇದು ದಂತ ಮತ್ತು ಆಯುಷ್ 2ನೇ ಸುತ್ತಿನಲ್ಲಿ ಭಾಗವಹಿಸೋದಕ್ಕೆ ಕಾಷನ್ ಫೀಯನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಈ ದಂತ ವೈದ್ಯಕೀಯ ಮತ್ತು ಆಯುಷ್ ಸೀಟ್ಗಳಿಗೆ ಏನೂ ಕಾಷನ್ ಫೀಸ್ ತುಂಬುವಂಥ ಅವಶ್ಯಕತೆ ಇರುವುದಿಲ್ಲ. ಸ್ವಲ್ಪ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ. ಏನಂದರೆ, ಇನ್ ಕೇಸ್ ಆಫ್ ನೀವೇನಾದರೂ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಪ್ರಯಾರಿಟಿ ಯಾವ ಸೀಟ್ ಹಂಚಿಕೆಯಾದಲ್ಲಿ 2ನೇ ಸುತ್ತಿನಲ್ಲಿ ನಿಮಗೆ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಬೇಕು. ಒಂದು ವೇಳೆ ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ
ಈಗಾಗಲೇ ಏನು ಮೊದಲಿಗೆ ಕೊಟ್ಟಿರ್ತೀವಿ ಅದೇ ನಿಮಗೆ ಸೀಟ್ ಸಿಗುತ್ತೆ. ಇನ್ ಕೇಸ್ ಆಫ್ ನಿಮಗೆ ಆಲ್ರೆಡಿ ನೀವು ಸೆಕೆಂಡ್ ರೌಂಡಲ್ಲಿ ಏನಾದರೂ ಬೇರೆ ಕಾಲೇಜ್ ಸಿಕ್ಕಿಬಿಟ್ರೆ ಮೊದಲನೇ ರೌಂಡಲ್ಲಿ ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ತನಗೆ ತಾನೇ ರದ್ದಾಗತ್ತೆ. ಎರಡನೇ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜನ್ನು ನೀವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾದಂತಹ ಒಂದು ಮಾಹಿತಿ ಇದೆ ಇಲ್ಲಿ ಏನಂದರೆ, ಅಭ್ಯರ್ಥಿಯು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಅಭ್ಯರ್ಥಿಯು ಎರಡನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಗಳಿಗೆ ಮಾತ್ರ ಸೀಟು ಪರಿಗಣಿಸಲಾಗುವುದು. ಅಂದರೆ ಈಗ ಏನು ಸೀಟ್ ಸಿಕ್ಕಿದೆ ಅದನ್ನು ನೀವು ಹೊಡೆದಿಟ್ಟು ಎರಡನೇ ರೌಂಡಿಗೆ ಹೋಗ್ಬೋದು. ಆದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೊಡೋದಿಲ್ಲ. ಜಸ್ಟ್ ನಿಮಗೆ ಮೇಲ್ಭಾಗದಲ್ಲಿರುವಂಥ 1, 2, 3 ಮೂರನೇ ಸೀಟ್ ಇವಾಗ ಸಿಕ್ಕಿದೆ. ಈ 2ರಲ್ಲಿ ಮಾತ್ರ ಸೀಟ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಂಗಿಲ್ಲ. ಆಪ್ಷನ್ ಎಂಟ್ರಿ ಮಾಡೋಕ್ಕೂ ನಿಮ್ಗೆ ಕೊಡೋಂಗಿಲ್ಲ. ಆಮೇಲೆ ಗಮನಿಸಬೇಕಂತ ವಿವರ ಏನಂತಂದರೆ ಇಲ್ಲಿ ನೀವೇನಾದರೂ ಓಕೆ, ಸೊ ನೆನಪಿಟ್ಟುಕೊಳ್ಳಿ, ಫಸ್ಟ್ ರೌಂಡಲ್ಲಿ ನಿಮಗೇನಾದರೂ ಸೀಟ್ ಸಿಕ್ಕಿತ್ತು, ಅದನ್ನು ಹೋಲ್ಡಲ್ಲಿಟ್ಟು ಹೋಗಿದ್ರಿ. ಎರಡನೇ ರೌಂಡಲ್ಲಿ ನಿಮ್ಗೆ ಯಾವುದೇ ಸರಂಥ ಸೀಟ್ ಸಿಗಲಿಲ್ಲ, ಆವಾಗ ನಿಮಗೆ ಒಂದನೇದನ್ನು ಅಡ್ಮಿಷನ್ ತೊಗೋಬೋದು. ಹೌದಾ, ಒಂದನೇದನ್ನು ಅಡ್ಮಿಷನ್ ತೊಗೊಂಡು ಎರಡನೇದು ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡಿಗೆ ಹೋಗಿದ್ರಿ, ಆವಾಗ ನಿಮಗೆ ಸೀಟ್ ಸಿಕ್ತು, ಆವಾಗ ನೀವು ಇದು ಒಂದನೇ ರೌಂಡಲ್ಲಿ ಸಿಕ್ಕಿರುವಂಥ ರದ್ದಾಗುತ್ತೆ. ಎರಡನೇ ರೌಂಡಿಗೆ ನೀವು ಹೋಗಿ ಅಡ್ಮಿಷನ್ ಕಂಪಲ್ಸರಿ ಮಾಡಿಸ್ಲೇಬೇಕು. ಓಕೆ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ ಕೇಸ್ ಆಫ್ ಹೊಸ ಕಾಲೇಜ್ ಏನಾದರೂ ಆ್ಯಡ್ ಆದರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಚಾಯ್ಸ್ 2 ಒಳಗಡೆ ಪಾಲಿಸಬೇಕಾದಂಥ ನಿಯಮಗಳೇನಿದ್ದಾವೆ. ಎರಡನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆ ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ ನಂತರ ಮೊದಲನೇ ಸುತ್ತಿನ ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಗಳನ್ನು ಮಾತ್ರ ತೋರಿಸಲಾಗುವುದು. ಅಂದರೆ ನಿಮ್ಮಗಳಿಗೆ ತಳಗಡೆ ಇರುವಂಥದ್ದು ನಾ ಹೇಳಿದ್ನಲ್ಲ ಇವಾಗ 1, 2, 3 4ನೇದಿಂದ ಹಿಡಿದು ಎಲ್ಲ ಡಿಲೀಟ್ ಆಗಿಬಿಡ್ತಾವೆ. ಬರೀ 1, 2, 3 ಮಾತ್ರ ಉಳ್ಕೊಂಡ್ಬಿಡ್ತಾವೆ. 1, 2ರಲ್ಲಿ ಮಾತ್ರ ನಿಮಗೆ ಕಾಲೇಜ್ಗಳನ್ನು ಕೊಡ್ತಾರೆ. ಆಮೇಲೆ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಏನು ಸೀಟ್ ಇರ್ತೈತಲ್ಲ ಅದನ್ನು ನೀವು ಉಳಿಸ್ಕೊಂಡು ಎರಡನೇ ಸುತ್ತಿನಲ್ಲಿ ಹೋಗ್ಬೋದು. ಯಾವಾಗ ಎರಡನೇ ಸುತ್ತಿನಲ್ಲಿ ಸೀಟ್ ಸಿಕ್ಕರೆ ಆ ಒಂದನೇ ರೌಂಡಲ್ಲಿ ಸಿಕ್ಕಿರೋದು ರದ್ದಾಗುತ್ತೆ, ಎರಡನೇ ರೌಂಡಲ್ಲಿ ಇರೋದು ನಿಮಗೆ ಸಿಗುತ್ತೆ. ಇದು ಏನು ಹಿಂದಂದರೆ ಇದು ಸೆಕೆಂಡ್ ರೌಂಡಿಗೆ ಹೋಗೋರಿಗೆ ಹೇಳಿರುವಂಥದ್ದು. ಇದು ಸೆಕೆಂಡ್ ರೌಂಡ್ ಬಗ್ಗೆ ಇರುವಂಥ ಮಾಹಿತಿ.